ಹಾಯ್ ಫ್ರೆಂಡ್ಸ್, ಇವತ್ತು ನಾನು ತುಂಬ ರುಚಿಕರವಾದಂಥ ಸುಕ್ಕ ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ ಏನಂತ ಹೇಳಿ. ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ. ಮಾಡೋದು ಹೇಗೆ ಅಂತ ನೋಡುವ ಬನ್ನಿ. ಯಾರೆಲ್ಲ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಾನಿಲ್ಲಿ ಮೊದಲನೇದಾಗಿ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಜಜ್ಜಿಟ್ಕೊಂಡಿದ್ದೆ ಸ್ವಲ್ಪ, ಹಾಗೆ ಸ್ವಲ್ಪ ಕರಿಬೇವು, ಹಸಿ ತೆಂಗಿನ ತುರಿ, ಟೊಮೆಟೊ ಒಂದು ಈರುಳ್ಳಿ, ಹಾಗೆ ಕ್ಲೀನ್ ಮಾಡಿ ಇಟ್ಕೊಂಡಿರುವಂಥ ಏಡಿ, ಅದ್ರ ಜೊತೆಗೆ 2 ಸ್ಪೂನ್ ಖಾರ ಪುಡಿ, 2 ಸ್ಪೂನ್ ಗರಂ ಮಸಾಲ. ಸಿಂಪಲ್, ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಬಂಡಿಯನ್ನು ಕಾಯ್ಲಿಕ್ಕೆ ಇಟ್ಕೊಂಡಿದ್ದೆ, ಅದ್ರ ಜೊತೆಗೆ ಎಣ್ಣೆ ಹಾಕಿದೆ. ಎಣ್ಣೆ ಕಾದಿದೆ. ಈಗ ಶುಂಠಿ ಬೆಳ್ಳುಳ್ಳಿಯನ್ನು ಹಾಕುವ. ಎಣ್ಣೆಗೆ ಶುಂಠಿ ಬೆಳ್ಳುಳ್ಳಿ ಹಾಕ್ತಾ ಇದ್ದಾಗಲೇ ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ. ಸಾಮಾನ್ಯವಾಗಿ ಅಡುಗೆ ಮಾಡೋರಿಗೆ ಎಲ್ಲರಿಗೂ ಗೊತ್ತಿರುತ್ತೆ. ಇದು ತುಂಬ ಖುಷಿಯಾಗುತ್ತೆ, ನನಗಂತೂ ತುಂಬ ಖುಷಿ ಶುಂಠಿ ಬೆಳ್ಳುಳ್ಳಿ ಫ್ಲೇವರು. ಹಾಗೆ ಕರಿಬೇವು ಹಾಕ್ತಾಯಿದ್ದೀನಿ. ಕರಿಬೇವು ಕೂಡ ತುಂಬ ಒಳ್ಳೆಯದು, ಹೆಲ್ತಿಗಂತೂ ತುಂಬ ಅಂದರೆ ತುಂಬ ಒಳ್ಳೆಯದಿದು. ಕೆಲವೊಬ್ರು ಹಾಕಿದರೆ ಅದನ್ನು ಸೈಡಲ್ಲಿ ಎತ್ತಿಟ್ಕೊತಾರೆ, ಸಾಂಬಾರಿಗೆಲ್ಲ ಒಗ್ಗರಣೆ ಹಾಕಿರ್ತಾರಲ್ಲ ಹಾಗೆ. ನಾನು ಕೇಳೋದಿಷ್ಟೇ, ಯಾರು ಕೂಡ ಹಾಗೆ ಸೈಡಲ್ಲಿ ಎತ್ತಿಡಬೇಡಿ. ಸಾಧ್ಯವಾದಷ್ಟು ಅದನ್ನು ತಿನ್ನಿ, ಅನ್ನದ ಜೊತೆಗೆ ಆಗಿರ್ಬೋದು, ಏನೋ ಒಂದು ರೆಸಿಪಿ ಜೊತೆಗೆ ಅದನ್ನು ತಿನ್ನಿ, ದೇಹಕ್ಕೆ ಹೋಗುತ್ತೆ, ತುಂಬ ಒಳ್ಳೆಯದು. ಹಾಗೆ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಬೇಕು, ಚೆಂದ ಫ್ರೈ ಆಗಬೇಕು. ನಾನು ಮೊದಲನೇ ವಿಡಿಯೋದಲ್ಲಿ ಹೇಳಿದೆ, ಆನಿಯನ್ ಫ್ರೈ ಮಾಡುವಾಗ ಸ್ವಲ್ಪ ಉಪ್ಪು ಹಾಕಬೇಕಂತ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಬೇಗನೆ ಫ್ರೈ ಆಗುತ್ತೆ ಅಂತ. ನೋಡ್ತಾ ಇದ್ದರೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಆಮೇಲೆ ಮತ್ತೆ ರುಚಿಗೆ ನೋಡಿಕೊಂಡು ಉಪ್ಪು ಹಾಕ್ಬೋದು. ಈಗ ಈರುಳ್ಳಿ ಕೂಡ ಫ್ರೈ ಆಗಿದೆ. ಟೊಮೆಟೊ ಹಾಕುವ. ಇದರ ಸುಕ್ಕಕ್ಕೆ, ಏಡಿ ಸುಕ್ಕಕ್ಕೆ ಇಂಪಾರ್ಟೆಂಟಾಗಿ ನಾವು ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ತುಂಬ ಚೆಂದ ಫ್ರೈ ಆದರೆ ಗ್ರೇವಿ ಥರ ಸಿಗುತ್ತೆ ಅದು. ಮತ್ತು ಬೇರೆ ಏನು ಮಸಾಲ ಐಟಮ್ ಹಾಕ್ತಾ ಇಲ್ಲ, ಹಾಗಾಗಿ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ನನಗೆ ಒಂದೇ ಏಡಿ ಸಿಕ್ಕಿರೋದ್ರಿಂದ ನಾನು ಸ್ವಲ್ಪವೇ ಮಾಡ್ತಾಯಿದ್ದೀನಿ. ತುಂಬ ರುಚಿ ಇರುತ್ತೆ. ಟೊಮೆಟೊ ಕೂಡ ಚೆಂದ ಫ್ರೈ ಆಗಿದೆ, ನೋಡ್ತಾ ಇದ್ದೀರಲ್ಲ. ಈಗ ಕ್ಲೀನ್ ಮಾಡಿಟ್ಟಿರುವಂಥ ಏಡಿ, ನಾನು ಅದಕ್ಕೆ ಬೇರೆ ಯಾವುದು ನೀರನ್ನು ಮಿಕ್ಸ್ ಮಾಡಿ ಸೇರಿಸ್ತಾ ಇಲ್ಲ. ಏಡಿ ಕ್ಲೀನ್ ಮಾಡುವಾಗ ಏನು ನೀರಿತ್ತಲ್ಲ ಅದೇ ನೀರನ್ನು ಹಾಕ್ತಾಯಿದ್ದೀನಿ. ಸಪ್ರೇಟಾಗಿ ನೀರು ಯಾವುದನ್ನು ಹಾಕ್ತಾ ಇಲ್ಲ ನಾನು. ಇದನ್ನೀಗ ಸ್ವಲ್ಪ ಉಪ್ಪು ಹಾಕಿ ಮುಚ್ಚಿಡುವ. ಚೆಂದ ಇದು ಒಂದು 2 ನಿಮಿಷ ಸಾಕು. 2 ನಿಮಿಷದಲ್ಲಿ ಇದು ಬೆಂದೋಗ್ಬಿಡುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಸ್ವಲ್ಪವೇ ಉಪ್ಪು, ಆವಾಗ ನಾನು ಆನಿಯನ್ ಹಾಕಿದ್ದೆಲ್ಲ ಉಪ್ಪು, ಹಾಗಾಗಿ ಈಗ ಸ್ವಲ್ಪ ಉಪ್ಪು ಹಾಕಿದರೆ ಆಯಿತು. ಈಗ ಹೀಗೆ ಮುಚ್ಚಿಟ್ಬಿಡುವ. ಈಗ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಈಗ ನಾವು ಖಾರ ಪುಡಿ ಮತ್ತು ಗರಂ ಮಸಾಲ ಮತ್ತು ಕಾಯಿ ತುರಿ ಇವು 3 ಹಾಕಬೇಕು. ಈಗ ಸೇರಿಸಿ ಖಾರ ಪುಡಿ ಹಾಕ್ತಾಯಿದ್ದೀನಿ. 1 ಸ್ಪೂನ್ ಹಾಕಿ ಅದ್ರ ಜೊತೆ ಸ್ವಲ್ಪ ಹಾಕಿದೆ. ಇದು ಮಸಾಲ ಕಡಿಮೆ ಉಂಟು, ಹಾಗಾಗಿ ನಾನು ಹೆಚ್ಚು ಖಾರ ಹಾಕ್ಲಿಕ್ಕೆ ಹೋಗ್ತಾ ಇಲ್ಲ. ಖಾರ ಬೇಕಾದರೂ ಖಾರ ಜಾಸ್ತಿ ಹಾಕ್ಕೊಳ್ಬೋದು, ತೊಂದರೆ ಇಲ್ಲ. ಗರಂ ಮಸಾಲ ಪೌಡರ್ ಸ್ವಲ್ಪ ಹಾಕ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಕಾಯಿ ತುರಿ, ಇದ್ರ ಗ್ರೇವಿಯಲ್ಲೇ ಊಟ ಮಾಡ್ಬೋದು, ಅಷ್ಟು ರುಚಿಯಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ ಇದು. ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಇದನ್ನು ಕೂಡ ಮುಚ್ಚಿಡಬೇಕೀಗ. ಈ ಏಡಿ ಸುಕ್ಕ ಮಾಡಲಿಕ್ಕೆ ಅಂದಾಜು ಒಂದು 4ರಿಂದ 5 ನಿಮಿಷ ಸಾಕು ಅನಿಸುತ್ತೆ ನನ್ನ ಪ್ರಕಾರ. ತುಂಬ ಬೇಗ ಆಗುತ್ತೆ. ಯಾರಾದರೂ ಬೇಗ ಏಡಿಯನ್ನು ಕ್ಲೀನ್ ಮಾಡಿ ಕೊಟ್ಬಿಟ್ರೆ 4ರಿಂದ 5 ನಿಮಿಷವೇ ಸಾಕು, ಏಡಿ ಸುಕ್ಕ ರೆಡಿಯಾಗಿ ಹೋಗಿಬಿಡುತ್ತೆ. ಅದು ತುಂಬ ರುಚಿಯಾಗಿರುವಂಥದ್ದು. ನೋಡ್ತಾ ಇದ್ದೀರಲ್ಲ. ಈಗ ಸ್ವಲ್ಪ ಹೊತ್ತು ಮುಚ್ಚಿಡುವ, 1 ನಿಮಿಷ ಮುಚ್ಚಿಟ್ರೆ ಸಾಕಿದು, ಬೆಂದ್ಬಿಡುತ್ತೆ. ನೋಡ್ತಾ ಇದ್ದೀರಲ್ಲ. ಅದರ ಹಬೆಗೆ ನನ್ನ ಕ್ಯಾಮ್ರಾ ಕೂಡ ಕ್ಲೋಸ್ ಆಗಿಬಿಟ್ಟಿದೆ. ನೋಡಿ, ಈಗ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ತಿನ್ನಲಿಕ್ಕೆ ರೆಡಿ ಉಂಟು ಇದೀಗ. ಇದು ಅನ್ನದ ಜೊತೆಗೆ ಆಗಿರ್ಬೋದು,
ನೀರು ದೋಸೆ ಜೊತೆಗಾಗಿರ್ಬೋದು ತುಂಬ ಚೆನ್ನಾಗಿರುತ್ತೆ. ಚಪಾತಿ ಈ ಥರ ಸಖತ್ತಾಗಿರುತ್ತೆ. ಒಂದು ಸರಿ ನೀವು ಕೂಡ ಟ್ರೈ ಮಾಡಿ ನೋಡಿ. ನೋಡ್ತಾ ಇದ್ದೀರಲ್ಲ, ರೆಡಿ ಇದೆ. ಸ್ವಲ್ಪ ಅದ್ರ ಮೇಲುಗಡೆ ಲಿಂಬು ಹಿಂಡ್ಕೊಂಡು ಅದನ್ನು ತಿಂದರೆ ಅದರ ಮಜಾನೇ ಬೇರೆ. ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದರೆ ಬಾಯಲ್ಲಿ ನೀರು ಬರ್ತಾ ಉಂಟು, ಅಷ್ಟು ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ, ಕಮೆಂಟ್ ಮಾಡಿ ಹೇಳಿ.